ನನ್ ಕೂದಲು ತುಂಬಾ ಖುಷಿ ಆಗ್ತಾ ಇದೆ, ಮುಡ್ತಾನೇ ಇರು ಅಂತ ಅನಿಸ್ತಾ ಇದೆ. ಎಷ್ಟು ಶೈನಿಂಗ್ ಅನಿಸ್ತಿದೆ ಅಲ್ಲ ಕೂದಲು, ಒಳ್ಳೆ ರಿಸಲ್ಟ್ ಅಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬಿಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಹೇರ್ ಮಾಸ್ಕ್ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಹೇರ್ ಫುಲ್ ಡ್ರೈ ಆಗ್ತಾ ಇದೆ. ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬಾ ಡ್ರೈ ಫೀಲ್ ಆಗ್ತಾ ಇದೆ, ಅದಕ್ಕೋಸ್ಕರ ಹೇರ್ ಮಾಸ್ಕ್ ಹಾಕ್ತಾ ಇದ್ದೀನಿ. ಈ ಹೇರ್ ಮಾಸ್ಕ್ ಹಾಕೋದ್ರಿಂದ ಕೂದಲು ದಪ್ಪವಾಗಿ ಬೆಳೀತದೆ, ಹಾಗೆ ಸ್ಮೂತ್ ಮತ್ತೆ ಶೈನ್ ಆಗ್ತದೆ ಕೂದಲು, ಹಾಗೆ ಆಂಟಿ ಡ್ಯಾಂಡ್ರಫ್ ಆಗಿ ಕೂಡ ವರ್ಕ್ ಆಗ್ತದೆ, ಗ್ರೇ ಹೇರ್ ಅನ್ನು ಕೂಡ ಕಡಿಮೆ ಮಾಡ್ತದೆ. ಬನ್ನಿ, ನನ್ನ ಹೇರ್ ನೀವು ನೋಡ್ಬೋದು, ಇಲ್ಲಿ ಹೇರ್ ಎಲ್ಲ ಕಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ನಾನು ರೆಗ್ಯುಲರ್ ಆಗಿ ಹಾಕಿಲ್ಲ ಅಂದ್ರೆ ಫುಲ್ ಹೇರ್ ಡ್ಯಾಮೇಜ್ ಆಗ್ಬಿಡ್ತದೆ. ಸೊ ಹಾಗೆ ನಾನು ಇವತ್ತು ಹಾಕ್ತಾ ಇದ್ದೇನೆ, ನೀವು ನೋಡ್ಬೋದು ಸ್ಪ್ಲಿಟ್ ಎಂಡ್ ಆಗಿಲ್ಲ, ಇನ್ನು ಆಗ್ಲಿಕ್ಕೆ ಶುರು ಆಗಿದೆ, ಫುಲ್ ಡ್ರೈ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಸಣ್ಣ ಸಣ್ಣ ಕೂದಲು ಕಟ್ ಆಗೋ ತರ ಫೀಲ್ ಆಗ್ತಿದೆ ನನಗೆ. ಸೊ ಇವತ್ತು ನಾನೀಗ ಹೇರ್ ಮಾಸ್ಕ್ ಹಾಕ್ಬೇಕು. ಬನ್ನಿ, ಯಾವ್ದು ಇವತ್ತು ಹೇರ್ ಮಾಸ್ಕ್ ಹಾಕ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿವತ್ತು ಹೇರ್ ಮಾಸ್ಕಿಗೆ ಬಳಸುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ದೆಲ್ಲ ಅಂದ್ರೆ 3 ನೆಲ್ಲಿಕಾಯಿ ತಗೊಂಡಿದ್ದೀನಿ, ಹಾಗೆ ದಾಸವಾಳದ ಎಲೆಗಳು, ಹಾಗೆ ಹೂವನ್ನು ಕೂಡ ಬಳಸ್ತೀನಿ, ಆಮೇಲೆ ತರ್ತೀನಿ. ಹಾಗೆ 2 ಸ್ಪೂನ್ ಚಿಕ್ಕ ಸ್ಪೂನ್ ಅಲ್ಲಿ ಮೆಂತೆ ನೆನೆಸಿಟ್ಟಿದ್ದೆ ರಾತ್ರಿ, ಹಾಗೇನೆ ಕರಿಬೇವು ಸೊಪ್ಪು ಸ್ವಲ್ಪ. ಫ್ರೆಂಡ್ಸ್, ಮೊದಲಿಗೆ ನಾನು ನೆಲ್ಲಿಕಾಯನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಈ ಹೇರ್ ಮಾಸ್ಕ್ ಅಲ್ಲಿ ನಾವು ಆಮ್ಲ ಅಥವಾ ನೆಲ್ಲಿಕಾಯನ್ನ ಬಳಸಿರೋದ್ರಿಂದ ಇದು ನಮ್ಮ ಕೂದಲನ್ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿ ಕೂದಲು ಬೇಗ ಬೆಳೆಯೋದಾಗಿ ನಮಗೆ ಹೆಲ್ಪ್ ಮಾಡ್ತದೆ. ಫ್ರೆಂಡ್ಸ್, ಈ ನೆಲ್ಲಿಕಾಯಲ್ಲಿ ಆಂಟಿ ಮೈಕ್ರೋ ಬಯೋಲಾಜಿಕಲ್ ಪ್ರಾಪರ್ಟಿ ಇರೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡ್ತದೆ, ಹಾಗೆ ಸ್ಕಾಲ್ಪ್ ಫಿಚಿಂಗ್ ಇರ್ತದಲ್ಲ, ತುರಿಕೆ ಎಲ್ಲ, ಅದು ಕೂಡ ಕಡಿಮೆ ಆಗ್ತದೆ. ಫ್ರೆಂಡ್ಸ್, ನಾವು ಹಾಗೆ ಇದರಲ್ಲಿ ಹೈಬಿಸ್ಕಸ್ ಅಥವಾ ದಾಸವಾಳ ಎಲೆ ಮತ್ತೆ ಹೂವನ್ನ ಬಳಸಿರೋದ್ರಿಂದ ಇದು ನಮ್ಮ ಕೂದಲನ್ನ ಕಂಡೀಷನರ್ ಆಗಿ ಮಾಡ್ತದೆ, ಹಾಗೆ ಇದು ಕೂದಲು ಬೆಳೆಯಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಹಾಗೇನೆ ಇದು ನಮ್ಮ ಹೇರ್ ಡ್ರೈ ಆಗಿ ಕೂದಲು ಕಟ್ ಆಗಿ ಹೇರ್ ಫಾಲ್ ಆಗ್ತದಲ್ಲ, ಅದನ್ನು ಕೂಡ ಪ್ರಿವೆಂಟ್ ಮಾಡ್ತದೆ, ಕೂದಲು ದಪ್ಪವಾಗಿ ಬೆಳೆಯಲಿಕ್ಕೂ ಕೂಡ ಹೆಲ್ಪ್ ಮಾಡ್ತದೆ, ಹಾಗೆ ಆಯಿಲಿ ಸ್ಕಾಲ್ಪ್ ಅನ್ನು ಕೂಡ ಕಡಿಮೆ ಮಾಡ್ತದೆ. ನೀವು ವೈಟ್ ಕಲರ್ ದಾಸವಾಳ ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು, ಅದನ್ನ ಬಳಸಿ. ಸಿಕ್ಕಿಲ್ಲ ಅಂದ್ರೆ ನೀವು ಯಾವ ಕಲರ್ ಸಿಕ್ಕಿದ್ರು ಪರವಾಗಿಲ್ಲ. ನಾನಿಲ್ಲಿ ಹೂವಿನ ದಳಗಳನ್ನು ಮಾತ್ರ ಬಳಸ್ತಾ ಇದ್ದೀನಿ. ಮೇಥಿ ನಾವು ಹಾಕಿರೋದ್ರಿಂದ ಇದು ಕೂಡ ನಮ್ಮ ಡ್ಯಾಮೇಜ್ ಹೇರ್ ಅನ್ನು ಕೂಡ ಸರಿ ಮಾಡ್ತದೆ, ಹಾಗೆ ಕೂದಲು ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತದೆ, ಹಾಗೆ ಇದು ಕಂಡೀಷನರ್ ಆಗು ಕೂಡ ವರ್ಕ್ ಆಗ್ತದೆ, ಕೂದಲನ್ನ ಸಾಫ್ಟ್ ಆಗಿ ಶೈನ್ ಆಗಿ ಮಾಡ್ತದೆ, ಹಾಗೆ ಕೂದಲು ಸ್ಟ್ರೈಟ್ ಆಗಿರುವ ಹಾಗೆ ಮಾಡ್ತದೆ, ಹಾಗೆ ಡ್ಯಾಂಡ್ರಫ್ ಅಂತ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡ್ತದೆ. ಫ್ರೆಂಡ್ಸ್, ಇದರಲ್ಲಿ ಕರಿಬೇವು ಸೊಪ್ಪನ್ನ ಬಳಸಿರೋದ್ರಿಂದ ಇದು ನಮ್ಮ ಕೂದಲನ್ನು ಬೆಳಿಲಿಕ್ಕೂ ಹೆಲ್ಪ್ ಮಾಡ್ತದೆ. ಇದರಲ್ಲಿ ರಿಚ್ ಪ್ರೋಟೀನ್, ಹಾಗೆ ಇದರಲ್ಲಿ ಬೀಟಾ ಕೆರೋಟಿನ್ ಇರೋದ್ರಿಂದ ಕೂದಲನ್ನು ತುಂಬಾ ಸ್ಟ್ರಾಂಗ್ ಮಾಡ್ತದೆ, ಸ್ಟ್ರೆಂಥನ್ ಮಾಡ್ತದೆ, ಕೂದಲ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಒಳ್ಳೆ ಮಾಡ್ತದೆ. ಫಸ್ಟ್ ರುಬ್ಬೇಕಾದ್ರೆ ಸ್ವಲ್ಪ ಮೆಂತೆ ನೀರು ಹಾಕೊಳ್ಳಿ, ಆಮೇಲೆ ಮತ್ತೆ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬಹುದು. ಫುಲ್ ಫೈನ್ ಪೇಸ್ಟ್ ಮಾಡಬೇಕು. ಒಳ್ಳೆ ಥಿಕ್ನೆಸ್ ಬಂದಿದೆ ನೋಡಿ, ಆಗಿದೆ. ಇದನ್ನು ಗ್ಲಾಸ್ ಹಾಕೊಳ್ತೀನಿ. ಹೇರ್ ಮಾಸ್ಕ್ ರೆಡಿ ಆಗಿದೆ. ಫ್ರೆಂಡ್ಸ್, ಇವಾಗ ಹೇರ್ ಮಾಸ್ಕ್ ಹಾಕೋಣ. ಫ್ರೆಂಡ್ಸ್, ನೀವು ಹೇರ್ ಮಾಸ್ಕ್ ಅನ್ನ ಹಾಕ್ಬೇಕಾದ್ರೆ ಕೂದಲಿನ ಬುಡಕ್ಕೆ ಮಸಾಜ್ ಮಾಡ್ತಾ ಮಾಡ್ತಾ ಹಾಕ್ಬೇಕು, ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ಆಗ್ತದೆ. ಒಂದೊಂದೇ ಸ್ಕಾಲ್ಸ್ ತೆಗೆದು ಹಾಕಿ ಕೂದಲಿನ ಬುಡಕ್ಕೂ ಕೂಡ ತಾಗಬೇಕು. ಕೂದಲಿಂದ ಬುಡದಿಂದ ಹಿಡಿದು ಕೂದಲಿನ ತುದಿಯವರೆಗೂ ಕೂಡ ನೀವು ಈ ಪ್ಯಾಕ್ ಅನ್ನ ಹಾಕಬೇಕು. ಫ್ರೆಂಡ್ಸ್, ಇದನ್ನ ಇನ್ನು 45 ನಿಮಿಷ ಬಿಟ್ಟು ವಾಶ್ ಮಾಡುವ, ಅಷ್ಟೊತ್ತಿರಲಿ ಹಾಗೆ. ಫ್ರೆಂಡ್ಸ್, ನಂದು ಫುಲ್ ಡ್ರೈ ಆಯ್ತು, ನೀವು ನೋಡ್ಬೋದು. ಆಕ್ಚುಲಿ ನಾನು ಹಚ್ಕೊಂಡಿದ್ದು ಮಧ್ಯಾಹ್ನ 2:30, ಈಗ 6 ಗಂಟೆ ಆಯ್ತು ಸಂಜೆ. ತುಂಬಾ ಹೊತ್ತಾಯ್ತು, ಫುಲ್ ಡ್ರೈ ಆಗಿದೆ ಇವಾಗ ನಂದು. ಆಕ್ಚುಲಿ ಒಂದು 3/4 ಗಂಟೆಯಿಂದ 1 ಗಂಟೆ ಇಟ್ಟರೆ ಸಾಕಿತ್ತು. ನಂದೇನಾಯ್ತು ಅಂದ್ರೆ ನೀರಿನ ಪ್ರಾಬ್ಲಮ್ ಇದೆ ಗೋವಾದಲ್ಲಿ, ಅದು ನಾರ್ತ್ ಗೋವಾದಲ್ಲಿ ತುಂಬಾನೇ ವಾಟರ್ ಪ್ರಾಬ್ಲಮ್ ಇದೆ, ಎಲ್ಲ ಕಡೆ ಟ್ಯಾಂಕರ್ದ ನೀರು ಬರ್ತದೆ, ಅದೊಂದು ದೊಡ್ಡ ಟೆನ್ಷನ್. ಸೊ ಈಗ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಇವಾಗ ನೀರು ಬಂತು. ಫ್ರೆಂಡ್ಸ್, ನೀವಾಗ ನೋಡ್ಬೋದು ನನ್ನ ಹೇರ್ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಸಾಫ್ಟ್ ಆಗಿ ಸ್ಟ್ರೈಟ್ ಆಗಿ ನೋಡಿ. ನಿನ್ನೆ ಎಷ್ಟು ಶಾರ್ಟ್ ಆಗಿ ಕಾಣಿಸ್ತಾ ಇತ್ತು, ಇವತ್ತು ಇಷ್ಟು ಕಾಣಿಸ್ತಾ ಇದೆ.
ಹಾಗೆ ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ನೋಡಿ. ಹತ್ರ ಶೈನಿಂಗ್ ಕಾಣಿಸ್ತಾ ಇದೆ ಕೂದಲಲ್ಲಿ, ನೋಡ್ಬೋದು ಎಷ್ಟು ಶೈನಿಂಗ್ ಅನಿಸ್ತಾ ಇದೆ ಅಲ್ಲ ಕೂದಲು. ಒಳ್ಳೆ ರಿಸಲ್ಟ್ ಅಲ್ಲ ಮಾತ್ರ ಫ್ರೆಂಡ್ಸ್. ನಿಮ್ಗೆ ದಪ್ಪವಾಗಿ ಬೆಳಿಬೇಕು ಅಂದ್ರೆ ನೀವು ಇದನ್ನ ರೆಗ್ಯುಲರ್ ಆಗಿ ಹಾಕ್ಬೇಕು ಫ್ರೆಂಡ್ಸ್. ಇದನ್ನ ನೀವು ವಾರಕ್ಕೆ 1 ಸತಿ ಅಥವಾ 2 ಸತಿ ಹಾಗೆ ಕಂಟಿನ್ಯೂಸ್ ನೀವು ಹಾಕ್ತಾ ಹೋದ್ರೆ ನಿಮ್ಮ ಕೂದಲು ದಪ್ಪವಾಗಿ ಬೆಳಿಬಹುದು. ನಿಮ್ಗೆ ಒಂದಿನದ ರಿಸಲ್ಟ್ ಅಲ್ಲಿ ಕೂದಲು ಶೈನಿಂಗ್ ಬೇಕಂದ್ರೆ ನೀವು ಒಂದಿನಕ್ಕೆ ನೀವು ಈ ತರ ಮಾಡ್ಕೋಬಹುದು. ಕೂದಲು ಎಷ್ಟು ಸಾಫ್ಟ್ ಆಗಿ ಶೈನಿ ಆಗಿ ಹಾಗೆ ಲೆಂತಿಯಾಗಿ ಬೇರೆ ಕಾಣಿಸುತ್ತೆ, ಸ್ಟ್ರೈಟ್ ಆಗಿ. ಆಮೇಲೆ ನ್ಯಾಚುರಲ್ ಆಗಿ ಸ್ಟ್ರೈಟ್ ಆಗಿದೆ ನೋಡಿ. ಅಂದ್ರೆ ಸ್ಟ್ರೈಟಿಂಗ್ ಅಲ್ಲಿ ಸ್ಟ್ರೈಟ್ ಮಾಡೋದಾಗಿಲ್ಲ, ಜಸ್ಟ್ ಒಂಥರ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ಕಾಣಿಸ್ತಾ ಉಂಟು. ಸೊ ತುಂಬಾ ದಪ್ಪ, ಡಮ್ಮಿಯಾಗೂ ದಪ್ಪ ಕಾಣಿಸುತ್ತೆ ನೋಡಿ ಒಂದಿನಕ್ಕೆ. ಸೊ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ನಿನ್ನೆ ನಾನು ಅದು ಸ್ನಾನ ಮಾಡಿ ಬಂದು ವಿಡಿಯೋ ಮಾಡಿರ್ಲಿಲ್ಲ. ನೆಕ್ಸ್ಟ್ ದಿನ ನಾನೀಗ ವಿಡಿಯೋ ಮಾಡ್ತಾ ಇರೋದು. ನಿನ್ನೆ ಮತ್ತೆ ಇನ್ನೂ ಲೇಟ್ ಆಯ್ತು ನಾನು ಸ್ನಾನ ಮಾಡ್ಬೇಕಾದ್ರೆ, ಯಾಕಂದ್ರೆ ಬೇರೆ ದಿನ ಕರೆಂಟ್ ಇಲ್ಲಿ ಹೋಗೋದೇ ಇಲ್ಲ. ಗೋವಾದಲ್ಲಿ ಕರೆಂಟ್ ಇದು ಪ್ರಾಬ್ಲಮೇ ಇಲ್ಲ, ಪವರ್ ಕಟ್ ಅಂತಾನೆ ಇಲ್ಲ. ನಿನ್ನೆ ಫಸ್ಟ್ ಟೈಮ್ ಪವರ್ ಕಟ್, ಯಾಕಂದ್ರೆ ಬಹುಶಃ ಅಲ್ಲಿ ಫ್ಲೈಓವರ್ ಎಲ್ಲ ವರ್ಕ್ ಆಗ್ತಿದೆ ರೋಡ್ ಅಲ್ಲಿ. ಸೊ ಬಹುಶಃ ಅದಕ್ಕೋಸ್ಕರ ಮಾಡಿದ್ರೆ ಏನೋ ಮತ್ತೆ ಲೇಟ್ ಸ್ನಾನ. ಸೊ ಹಾಗೆ ನಾನು ನಿನ್ನೆ ಮತ್ತೆ ಆಮೇಲೆ ವಿಡಿಯೋ ಮಾಡಿರ್ಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಹೇಗೂ ನಿನ್ನೆ ವೆಟ್ ಇರುತ್ತಲ್ಲ ಕೂದಲು, ಚಂಡಿ ಇರುತ್ತೆ ಏನ್ ಮಾಡೋದು ಅಂತ, ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಮಾಡ್ತಾ ಇದ್ದೀನಿ. ಈಗ ನನ್ ಕೂದಲು ತುಂಬಾನೇ ಖುಷಿ ಆಗ್ತಾ ಇದೆ, ಮುಡ್ತಾನೇ ಇರು ಅಂತ ಅನಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಈ ಹೇರ್ ಮಾಸ್ಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಎಲ್ಲರಿಗೂ ನಮಸ್ಕಾರ.